ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣಾಂಕಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅಂದರೆ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯ ಲಾಸ್ಟ್ ಪೇಪರ್ ಆದಂತಹ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಮಕ್ಕಳ. ಸೊ ಒಂದ್ಸರಿ ಆನ್ಸರ್ನ ಚೆಕ್ಔಟ್ ಮಾಡಿಕೊಂಡು ಸೊ ಎಷ್ಟು ಆನ್ಸರನ್ನು ನೀವು ಬರೆದಿರ್ತೀರ ಕರೆಕ್ಟಾಗಿ, ಸೊ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂತ ಹೇಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇತ್ತು, ಎಲ್ಲರೂ ಸಹ ಚೆನ್ನಾಗಿ ಅಟೆಂಡ್ ಮಾಡಿರ್ತೀರ, ತುಂಬ ಮಂದಿ ಔಟ್ ಆಫ್ ಔಟ್ ತಗೋತೀರಾ ಅಂತ ಅಂದ್ಕೊಂಡು, ಯಾಕೆಂದರೆ ಹೇಳಿರುವಷ್ಟು ತುಂಬ ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿದ್ದಾವೆ ಮಕ್ಕಳು, ಹಾಗಾಗಿ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. फर्स्ट में निम्नलिखित प्रश्नों के लिए चार चार विकल्प सुझाए गए हैं, उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखी ಅಂತ ಕೇಳಿದ್ರು. ಸೊ ಇದರಲ್ಲಿ 8 ಪ್ರಶ್ನೆಗಳಿದಾವೆ. ಫಸ್ಟ್ ಕ್ವಶನ್, ಉಚಿತ ಶಬ್ದ का ವಿಲೋಮ ರೂಪ है. ಸೊ ಉಚಿತಗೆ ವಿಲೋಮ ಶಬ್ದ ಅನುಚಿತ ಆಗಿರ್ತದೆ, ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನಿಮ್ನಲಿಖಿತ ಮೇ ಸೆ ಬಹುವಚನ ಶಬ್ದ ಹೈ. ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಯಾವುದು ಕೇಳಿದರೆ, ಸೊ ಆಪ್ಷನ್ ಬಿ ಏನಲ್ಲಿರುವಂತಹ ಪ್ರತಿಯ ಇದು ಬಹುವಚನ ಆಗಿರ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಲೇಖಿಕ್ ಶಬ್ದ ಕಾ ಪುಲ್ಲಿಂಗ ರೂಪ ಹೈ. ಸೊ ಲೇಖಿಕ ಶಬ್ದದ ಪುಲ್ಲಿಂಗ ರೂಪ. ಸೊ ಇಲ್ಲಿ 4 ಆಪ್ಷನಲ್ಲಿ ಲೇಖಕ್ ಇಸ್ ದ ಕರೆಕ್ಟ್ ಆನ್ಸರ್, ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ. 4ನೇ ಪ್ರಶ್ನೆ, ಗಿರ್ನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಕೇಳಿದ್ದಾರೆ. ಸೊ ಗಿರ್ನಾಗೆ ಗಿರಾನ ಆಗಿರ್ತದೆ, ಹಾಗಾಗಿ ಕೊಟ್ಟಿರೋ ಈ 4ರಲ್ಲಿ ಗಿರುವಾಟ, ಗಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಗಿರಾನ ಕರೆಕ್ಟ್ ಆಗಿರುವ ಆನ್ಸರ್. ಸೊ ಆಪ್ಷನ್ ಬಿ ಅಂತ ಹೇಳಿ ಬರೆದಿದ್ರೆ 1 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಮೇ ಆಪ್ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂ. ಸೊ ಇಲ್ಲಿ ನಮಗೆ ಕ್ವಶನ್ ಓದಿದ್ರೆ ಅರ್ಥ ಆಗ್ತಾ ಇದೆ ಅಲ್ಲಿ. ಸೊ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೈ. ಸೊ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ಅದು ಪ್ರಶ್ನವಾಚಕ ಆಗಿರ್ತದೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಏಕೈಕ್ ಶಬ್ದ ಮೇ ಸಂಧಿ ಹೈ. ಸೊ ಏಕೈಕ್ ಅನ್ನೋ ಶಬ್ದದಲ್ಲಿ ಇರುವಂತಹ ಸಂಧಿ ಯಾವುದು ಕೇಳಿದರೆ ಅದು ವೃದ್ಧಿ ಸಂಧಿ ಆಗಿರ್ತದೆ, ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವ ಉತ್ತರ. 7ನೇ ಪ್ರಶ್ನೆ, ನಿಮ್ನಲಿಖಿತ ಮೇ ಸೆ ದೀರ್ಘ ಸಮಾಸ ಕಾ ಉದಾಹರಣ ಹೈ. ಸೊ ಕೊಟ್ಟಿರೋದ್ರಲ್ಲಿ ದೀರ್ಘ ಸಮಾಸ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ರಾಜ್ಕುಮಾರ್, ದಿನ್ ರಾತ್, ಬಾರಾಮಾಸ್, ಆಜೀವನ್ ಅಂತ. ಸೊ ಬಾರಾಮಾಸ್ ದ್ವಿಗು ಸಮಾಸಕ್ಕೆ ಬರುವಂತಹ ಉದಾಹರಣೆ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. 8th ಕ್ವಶನ್, ಯಹ ತೋ ಜಮೀನ್ ಡ್ಯಾಶ್ ಲೇಟ್ ಹೈ. रिक्त स्थान में सही कारक चिन्ह होगा. ಸೊ ಯಹ ತೋ ಜಮೀನ್ ಪರ್ ಲೇಟ್ ಹೈ. ಸೊ ಹಾಗಾಗಿ ಪರ್ ಅಂತ ಹೇಳಿ ಬರೆದ್ರೆ ಮಕ್ಕಳ 1 ಅಂಕ, ಹಾಗಾಗಿ ತುಂಬ ಮಂದಿ ಕನ್ಫ್ಯೂಷನ್ ಆಗಿರ್ತೀರ, ಕೋ ಅಂತ ಹಾಕಿರ್ತೀರ. ಸೊ ಪರ್ ಅಂತ ಹಾಕಿದರೆ ಕರೆಕ್ಟಾಗಿ 1 ಅಂಕ ಸಿಗ್ತದೆ. ಸೊ ಒಟ್ಟಾರೆ ಇಷ್ಟು ಕರೆಕ್ಟ್ ಬರೆದಿದ್ರೆ ನಿಮ್ಗೆ ಈ ಮೇನಲ್ಲಿ 8 ಅಂಕಗಳು. नेक्स्ट सेकेंड ಮೇನಿಗೆ ಬಂದರೆ, निम्नलिखित प्रथम 2 शब्द को सूचित संबंध के अनुसार तीसरे शब्द का संबंधित शब्द लिखी ಅಂತ ಇದೆ. ಸೊ ಇಲ್ಲಿ 4 ಕ್ವಶನ್ಸ್. 9ನೇ ಕ್ವಶನ್, ಜ್ಞಾನ ಕಾ ದೀಪ್, ನ್ಯಾಯ ಕಾ ಪತಾಕ, ಹಾಗಾಗಿ ಪತಾಕ ಅಂತ ಹೇಳಿ ಬರೆದ್ರೆ 1 ಅಂಕ. ನೆಕ್ಸ್ಟ್ 10ನೇದು, ಮೇರಾ ಬಚ್ಪನ್ ಆತ್ಮಕತೆ, ಇಮಾನ್ದಾರ್ ಕೆ ಸಮ್ಮೇಳನ ಮೇಲೆ ಅದು ವ್ಯಂಗ್ಯ ರಚನಾ ಆಗಿರ್ತದೆ, ಹಾಗಾಗಿ ವ್ಯಂಗ್ಯ ರಚನಾ ಅಂತ ಬರೆದಿದ್ರೆ 1 ಅಂಕ. ನೆಕ್ಸ್ಟ್ 11ನೇ ಪ್ರಶ್ನೆ, ದಂಧೆ ಕಿ ಚಿಂತತಿ ರೋಬೋ ಜಿತ್ಕೋ, ಸದಾ ರೋಮೋ ಕಿ ಚಿಂತತಿ ರೋಬೋನಿಲ್ ಅಥವಾ ರೋಬೋಟ್, ಎರಡರಲ್ಲಿ ಯಾವುದನ್ನು ಬರೆದಿದ್ರು ಸಹ ನಿಮಗೆ ಪೂರ್ಣವಾಗಿ 1 ಅಂಕಗಳು ಸಿಗ್ತದೆ. ಸೊ 12ನೇ ಪ್ರಶ್ನೆ, ಮೇಜರ್ ಅಂದರೆ ಕುಮಾರ್, ರಜ್ಜು ನೇತ ಅಂಗುದೊರ್ಜಿ. ಸರ್ ಅಂಗುದೊರ್ಜಿ ಅಂತ ಹೇಳಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಸೊ ಇದೊಂದು ಕ್ವಶನನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಕೊಟ್ಟಿದ್ರು, ಸೊ ಇನ್ನು ಉಳಿದಂಥದ್ದನ್ನು ಈಸಿಯಾಗಿ ನೀವು ಬರೆದಿರ್ತೀರ. ನೆಕ್ಸ್ಟ್ 3rd ಮೇನ್, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ एक एक वाक्य में लिखिए. 13ನೇ ಪ್ರಶ್ನೆ, ಲೇಖಕ್ ಪ್ರೇಮಚಂದ್ರ ಜಿ ಕೋ ಕ್ಯಾ ನಜರ್ ಆಯಾ. ಸೊ ಲೇಖಕ್ ಪ್ರೇಮಚಂದ್ರ ಜಿ ಕೋ ದುಕಾನ್ ಮೇ ಗುಲಾಬಿ ರಂಗ್ ಸೇಬ್ ನಜರ್ ಆಯಾ. 14ನೇದು, ಲೇಖಕ್ ಪಹನಾನೆ ಕೆ ಕಪಡೆ ಕಹಾ ದಬ್ಕರ್ ಸೋಯೆ. ಸೊ ಲೇಖಕ್ ಪಹನಾನೆ ಕೆ ಕಪಡೆ ಕೋ ಸಿರ್ಹಾನೆ ದಬ್ಕರ್ ಸೋಯೆ. ಸೊ ಈ ರೀತಿ ಇಷ್ಟು ಬರೆದಿದ್ರೆ ನಿಮಗೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ 15ನೇದು, ಸಮಯ್ ಕಿಸ್ಕಾ ದಿಯಾ ಹುವಾ ಅನುಪಮ್ ದನ್ ಹೈ. ಸಮಯ್ ಈಶ್ ಅಥವಾ ಭಗವಂತ್ ಎರಡರಲ್ಲಿ ಯಾವುದಾದ್ರೂ ಬರೆದ್ರೂ ಅಂಕ ಸಿಗ್ತದೆ. ಸಮಯ್ ಈಶ್ ದಿಯಾ ಹುವಾ ಅನುಪಮ್ ದನ್ ಹೈ. 16th ಕ್ವಶನ್, ಯಶೋಧ ಕಿಸ್ಕಿ ಕಸಮ್ ಕಾತಿ ಹೈ. ಸೊ ಯಶೋಧ ಗೋಧನ್ ಕಿ ಕಸಮ್ ಕಾತಿ ಹೈ. ಸೊ ಇದಿಷ್ಟು ಬಹಳ ಈಸಿಯಾಗಿತ್ತು ಮಕ್ಕಳ, ಸೊ ಅದರಿಂದ ನಿಮಗೆ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 4th ಮೇನಿಗೆ ಬಂದರೆ, 2-3 ವಾಕ್ಯನೂ ಸಹ ಈಸಿಯಾಗಿರೋ ಕ್ವಶನ್ಸ್ ಕೇಳಿದರೆ, ಕಾಶ್ಮೀರಿ ಸೇಬ್ ಪಾಟ್ ಸೆ ಕ್ಯಾ ಸೀಖ್ ಮಿಲ್ತಿ ಹೈ, रोबोनिल सक्सेना के घर में क्या क्या काम करता है, मछली ने मखाना बनाने के बारे में
क्या सुझाया दिया। बचेंद्री पाल के शिक्षा के बारे में लिखिए। कवि के अनुसार समय का सदुपयोग कैसे करना चाहिए। सो कृष्ण अपनी माता यशोदा की प्रति क्यों नज़र है। शनि एक सुंदर ग्रह है कैसे ಅಥವಾ ಟೈಟಾನ್ ಕೆ ಬಾರೆ में लिखिए। ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಹೇಳಿರೋಂಥ ಎಲ್ಲ ಕ್ವಶನ್ಸ್ ಬಂದಿದ್ದಾವೆ ಮಕ್ಕಳ. ಸೊ ಹಾಗಾಗಿ ಬರೆದಿರ್ತೀರ, ಬಹಳ ಈಸಿ ಆಗಿತ್ತು. ಸೊ ನೆಕ್ಸ್ಟ್ ನಾವು ನಿಮ್ಗೆ ಇಲ್ಲಿಗೆ 10th ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ PUCಗೂ ಸಹ ಸರ್ ಇಂಗ್ಲೀಷಿಗೆ ಸಂಬಂಧಿಸಿದಂತಹ ಎಲ್ಲ ವೀಡಿಯೋಸ್ಗಳನ್ನು ಮಾಡಿದ್ದಾರೆ ಮಕ್ಕಳ. ಸೊ ಫಸ್ಟ್ PUC ಇರ್ಬೋದು, ಸೆಕೆಂಡ್ PUCಗೂ ಹಾಗೂ ಸಹ ನಿಮಗೆ ವೀಡಿಯೋಸ್ಗಳು ಬಹಳ ಯೂಸ್ಫುಲ್ ಆಗ್ತದೆ. ಹಾಗಾಗಿ ನಮ್ಮ ಚಾನಲನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ. नेक्स्ट ಇಲ್ಲಿ 33ನೇ ಪ್ರಶ್ನೆ, गद्यांश के अनुवाद कन्नड़ या अंग्रेजी में कीजिए ಕೇಳಿದರೆ. दोनों दोस्तों जंगल से लौटकर आए और एक जगह मकाना बना लिया. यह दुनिया में ಆದ್ಮಿ ಕೆ ಹಾಥೋ ಬನ ಪಹಲಾ ಮಕಾಂತ. ಸೊ ಇದರ ಅರ್ಥ, ಇಬ್ಬರು ಸ್ನೇಹಿತರು ಕಾಡಿನಿಂದ ಬಂದು ಒಂದು ಸ್ಥಳದಲ್ಲಿ ಮನೆ ನಿರ್ಮಾಣ ಮಾಡಿದರು. ಅದು ಜಗತ್ತಿನ ಮೊದಲ ಮಾನವ ನಿರ್ಮಿತ ಮನೆಯಾಯಿತು. ಸೊ ಈ ರೀತಿ ನೀವು ಬರೆದಿದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 4 ಅಂಕಗಳಿಗೆ ಕೇಳಿದ್ದಾರೆ. ಅದರಲ್ಲಿ ಹೇಳಿದ ಪ್ರಶ್ನೆನೇ ಕೇಳಿದ್ದಾರೆ ಮಕ್ಕಳ. ಕರ್ನಾಟಕ राज्य की शिल्पकला और वास्तुकला अनौखी है कैसे वर्णन कीजिए. ಅಥವಾ कन्नड़ भाषा तथा संस्कृति को कर्नाटक के साहित्यकार की देना अनमोल है कैसे स्पष्ट कीजिए ಕೇಳಿದ್ದಾರೆ. ನೆಕ್ಸ್ಟ್ ಅಸಫಲತಾ ಪೋಯಂ ಕೇಳಿದ್ದಾರೆ. ಸೊ ಗದ್ಯಾಂಶನೂ ಸಹ ಬಹಳ ಈಸಿ ಇತ್ತು. ನೆಕ್ಸ್ಟ್ ಲೆಟರ್ ರೈಟಿಂಗು ಸಹ ಹೇಳಿದಷ್ಟೇ ಬಂದಿದ್ದಾವೆ. ಕೇಲ್ ಕಾ ಮಹತ್ವ, ಇಂಟರ್ನೆಟ್ ಏಕ್ ವರದಾನ, ನಾಗರಿಕೆ ಕರ್ತವ್ಯ. ಸೊ ಹಾಗಾಗಿ ಲೆಟರ್ ರೈಟಿಂಗು ಸಹ, ಲೆಟರ್ಸು ಸಹ ಕೇಳಿದ್ದಾರೆ. ಕೋಯಿ ಕಾರಣ, ಸೊ ಯಾವುದೇ ಒಂದು ಕಾರಣನ ಕೊಟ್ಟು ಪ್ರಾಧ್ಯಾಪಕರಿಗೆ ಚುಟ್ಟಿ ಪತ್ರವನ್ನು ಕೇಳಿದರೆ. ಸೊ ಹಾಗಾಗಿ ಬರೆದಿರ್ತೀರಾ. ಸೊ ಬಹಳ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.